ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನ್ನ ಪ್ರಕಾರ ನಾನು ಸಿನಿಮಾ ನೋಡೋ ರೀತಿ ಬೇರೆ ಅಥವಾ ನೀವು ನೋಡೋ ರೀತಿ ಬೇರೆ. ನನಗೆ ಇಷ್ಟ ಆಗ್ಬೋದು, ನಿಮಗೆ ಕಷ್ಟ ಆಗ್ಬೋದು. ಸೊ ಗ್ರಾಮಾಯಣ ಸಿನಿಮಾ ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ, ಎಲ್ಲರೂ ಬಂದು ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಸೊ ನೀವು ಇನ್ನೂ ನೋಡಿಲ್ಲ, OTT ನೋಡೋಣ ಅಥವಾ ಇನ್ನೆಲ್ಲೋ ನೋಡೋಣ ಕಾಯ್ತಾ ಇರುವಂಥ ಸಿನಿಮಾ ಅಭಿಮಾನಿಗಳಿಗೆ ಯಾವ ಥರ, ಇಲ್ಲ ನೀವು ಥಿಯೇಟ್ರಲ್ಲಿ ಬಂದು ನೋಡ್ರೆ ಇದು ಒಂಥರ ಥ್ರಿಲ್ಲು ಮಜಾ, ಬನ್ನಿ ಅಂತ ನಿಮ್ಮ ಕಡೆಯಿಂದ ಎಷ್ಟು ಪ್ರೀತಿಯಿಂದ ಕರೀತೀರಾ ಅಂತ ಹೇಳಿ. ನನಗಿಂತ ಹೆಚ್ಚಾಗಿ ಈಗ ನೀವು ಸಿನಿಮಾ ನೋಡಿದ್ರೆ ನೀವು ಹೇಳ್ಬೇಕದು. ನಾನು ಹೇಳ್ತೀನಿ ಚೆನ್ನಾಗಿದೆ ಅಂತ, ಬಟ್ ನೀವು ಹೇಳ್ಬೇಕು ನಿಮಗೆ ಏನು ಅನಿಸ್ತು ಸಿನಿಮಾಲಿ, ನಿಮ್ಗೆ ಈ ಸಿನಿಮಾಲಿ ಏನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ ಅಂತ ನೀವು ಅಥೆಂಟಿಕ್ ಆಗಿ ಹೇಳಿದ್ರೆ ಅದು ಜನಕ್ಕೆ ಇನ್ನೂ ಮುಟ್ಟುತ್ತೆ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಏನಂದರೆ ಇದೊಂದು ತುಂಬ ಒಳ್ಳೆ ಅಥೆಂಟಿಕ್ ಹಳ್ಳಿ ಸಿನಿಮಾ. ಆಮೇಲೆ ಹಳ್ಳಿಯಲ್ಲಿ ಏನೇನಾಗುತ್ತೆ ನಿಮಗೆ, ಒಂದಷ್ಟು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ, ಒಂದಷ್ಟು ಒಳ್ಳೆ ಸಾಂಗ್ಗಳಿದೆ, ತುಂಬ ಮ್ಯೂಸಿಕ್, ಪೂರ್ಣ ಅವರಂತೂ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಕಥೆನೂ ಒಂಥರ ಜೀವನದಲ್ಲಿ ನೀವು ಒಂದು ಅನ್ಕೊಂಡಿರ್ತೀರ ಅದಾಗಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ, ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಅದೇ ಥರ ಈ ಕಥೆಯಲ್ಲೂ ಒಂದು ಲೈಫ್ ಜರ್ನಿ ಥರ, ಅಂದರೆ ಆ ಜರ್ನಿಯಲ್ಲಿ ನಮ್ಮ ಸೀನನ್ ಲೈಫ್ ಇರ್ಬೋದು, ಇಲ್ಲ ಕುಸ್ಮನ್ ಲೈಫ್ ಇರ್ಬೋದು, ಇಲ್ಲ ಹಳ್ಳಿದೇ ಒಂದು ಲೈಫ್ ಇರ್ಬೋದು. ಬಟ್ ಎಲ್ಲದೂ ಹೋಗಿ ಒಂದು ಒಳ್ಳೆ ಕಡೆ ಒಂದು ಮೆಸೇಜ್ ಮೂಲಕ ಎಂಡ್ ಆಗುತ್ತೆ. ಸೊ ನಿಮ್ಮಲ್ಲಿ ಇದರಲ್ಲಿ ಒಳ್ಳೆ ಒಂದು ಲವ್ ಸ್ಟೋರಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ತಾಯಿ ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ, ಆಮೇಲೆ ಫ್ರೆಂಡ್ಸ್ ಬಗ್ಗೆ ಒಂದಷ್ಟು ವಿಷಯಗಳಿದೆ. ಸೊ ಒಂದು ಕಂಪ್ಲೀಟ್ ಸಿನಿಮಾ. ಸೊ ನೀವು ಆಮೇಲೆ ಇದು ಏನಂದರೆ ನಾವು ಸಿನಿಮಾ ಮಾಡಿರೋದು ಇದು ಥಿಯೇಟರ್ಗಾಗಿ ಅಲ್ಲ. ಸೊ ಈಗ ಪ್ರತಿಯೊಂದು ಟೆಕ್ನಿಷಿಯನ್ನು, ಕ್ಯಾಮ್ರಾ ಆಗಲಿ, ಸೌಂಡ್ ಆಗಲಿ, ಎಲ್ಲರೂ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ವರ್ಕ್ ಮಾಡಿರ್ತಾರೆ. ಸೊ ಥಿಯೇಟ್ರಲ್ಲಿ ಮಾಡಿದ್ರೆ ಈ ಸಿನಿಮಾದ 100% ನೀವು ವೀಕ್ಷಿಸ್ಬೋದು. ಮೇಘಾ ಶೆಟ್ಟಿ ಮತ್ತು ನಿಮ್ಮ ಜೋಡಿ ಬಗ್ಗೆ ತುಂಬ ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಿಬ್ಬರು ನಟನೆ ಬಗ್ಗೆ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಯಾಕಂದರೆ ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ, ನಾ ಕಂಡಂತೆ ಅಚ್ಚುಕಟ್ಟಾಗಿ ಆ ಪಾತ್ರದೊಳಗೆ ಹೋಗಿ ಜೀವಿಸ್ಬಿಟ್ಟಿದ್ದೀರಾ ನೀವು, ಅಷ್ಟು ತುಂಬ ಅದ್ಭುತವಾಗಿ ಮಾಡಿದರೆ. ನೆಕ್ಸ್ಟ್ ಮತ್ತೆ ಕಮೆಂಟ್ಗಳು ಕೆಲವು ಗಮನಿಸ್ತಿದ್ದೆ, ಇನ್ನೊಂದು ಸಿನಿಮಾನೂ ಕೂಡ ಇವರು ಮಾಡಬಹುದು, ಫುಲ್ ಕಂಪ್ಲೀಟ್ ಲವ್ ಸ್ಟೋರಿ ಇರಬೇಕು, ಇವರಿಬ್ರು ವರ್ಕೌಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಮೇಘಾ ಶೆಟ್ಟಿ ಬಗ್ಗೆ ಮಾತಾಡೋದಾದ್ರೆ ಆ್ಯಂಡ್ ಈ ಥರ ಕಾಂಪ್ಲಿಮೆಂಟ್ ಸಿಕ್ಕಿರೋದ್ರ ಬಗ್ಗೆ ಕರೆಕ್ಟ್. ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಯಾಕಂದರೆ ನಾವು ಕೂಡ ತುಂಬ ಸೀನ್ಗಳನ್ನ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಸಾಕಷ್ಟು ಡಿಸ್ಕಸ್ ಮಾಡಿ, ಇಂಪ್ರೂವೈಸ್ ಮಾಡಿ ಹೇಗೆ ಮಾಡ್ಬೋದು ಅಂತ. ಆಮೇಲೆ ಅವರು ತುಂಬ ಒಳ್ಳೆ ಒಂದು ಕೋಸ್ಟಾರ್, ತುಂಬ ಸಪೋರ್ಟಿವ್ ಕೋಸ್ಟಾರ್, ತುಂಬ ಎಂಕರೇಜಿಂಗ್ ಕೋಸ್ಟಾರ್. ಸೊ ಅವ್ರಿಗೆ ಎಲ್ಲರಿಗೂ ಏನಂದರೆ ಆ ಸೀನ್ ತುಂಬ ಚೆನ್ನಾಗಿ ಬರಬೇಕು, ಅಲ್ಲೊಂದು ಮ್ಯಾಜಿಕ್ ಆಗಬೇಕು ಅಂತ. ಸೊ ಅದು ಆ ಮ್ಯಾಜಿಕ್ ಇದರಲ್ಲಿ ಆ ಕೆಮಿಸ್ಟ್ರಿಯಲ್ಲಿ ಆಗಿದೆ ಅಂತ ಅನಿಸುತ್ತೆ. ಖಂಡಿತ ಅವ್ರ ಜೊತೆ ಇನ್ನೊಂದು ಸಿನಿಮಾ ಅಂತೂ ಮಾಡಲೇಬೇಕು. ಸರ್ ರೊಮ್ಯಾಂಟಿಕ್ ಆಗಿ ಮಾಡಿ ಸರ್, ರೊಮ್ಯಾಂಟಿಕ್ ಹೀರೋ, ಫುಲ್ ಲವ್ ರೊಮ್ಯಾಂಟಿಕ್. ನಾನು ರೊಮ್ಯಾಂಟಿಕ್ ಮಾಡಿದಾಗ ಆಕ್ಷನ್ ಮಾಡಿ ಅಂತಾರೆ, ಆಕ್ಷನ್ ಮಾಡಿ ಅಂದಾಗ ರೊಮ್ಯಾಂಟಿಕ್ ಮಾಡ್ಬಿಟ್ಟಿದೀವಿ ತುಂಬಾ. ನಿಮ್ಮಲ್ಲಿ ಒಬ್ಬ ಅದ್ಭುತ ರೊಮ್ಯಾಂಟಿಕ್ ಹೀರೋ ಇದ್ದಾರೆ. ಆಕ್ಚುಲಿ ಒಂದು ಒಳ್ಳೆ ರಾಮ್ ಕಾಮ್ ಕಂಪ್ಲೀಟ್ ಮಾಡ್ತೀನಿ ಒಂದು ಸ್ವಲ್ಪ ದಿನದಲ್ಲಿ. ಸರ್ ಫೈನಲಿ ನನಗಂತೂ ಈ ಸಿನಿಮಾ ಗೆಲ್ಲಬೇಕು ಅಂತ, ಯಾಕಂದರೆ ಅದು ಎಫರ್ಟ್ ಕಾಣಿಸ್ತಿದೆ, ಸಿನಿಮಾ ಅತಿ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೂಡ ಯಾವುದೋ ಟೆನ್ಷನಲ್ಲಿ ಬಂದೆ ನೋಡೋಣ ಅಂತ ಕೂತಿದ್ದೆ, ಅಷ್ಟು ಖುಷಿಯಿಂದ ಮನೆಗೆ ಹೋದೆ ನನ್ನ ಸಿನಿಮಾ ನೋಡಿ. ಸೊ ನನ್ನಂತೆ ಎಷ್ಟೋ ಜನ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಒಂಥರ ಆಗ್ಬಿಟ್ಟಿದೆ, ಈ ಕಾಂಟ್ರವರ್ಸಿ ಇಂಥವೆಲ್ಲದರ ನಡುವೆ ಬಿಡು ನೋಡೋರಾಯ್ತು ಅನ್ನೋ ಥರ ಹೋಗಿದೆ. ಸೊ ಫೈನಲಿ ಈ ಕಾಂಟ್ರವರ್ಸಿ ಎಲ್ಲ ಸೈಡಿಗಿಟ್ಟು ಬನ್ನಿ ಸಿನಿಮಾ ನೋಡಿ, ಪ್ರೊಡ್ಯೂಸರ್ನ ಉಳಿಸಿ, ಕಲಾವಿದರನ್ನ ಬೆಳೆಸಿ. ಎಷ್ಟೋ ಜನ ಇದರಿಂದ ಊಟ ಮಾಡ್ತಿದ್ದಾರೆ, ಎಷ್ಟೋ ಜನ ಸಿನಿಮಾದಿಂದ ಬದುಕು ಕಟ್ಕೊಂಡಿದ್ದಾರೆ. ದಯವಿಟ್ಟು ಸಿನಿಮಾ ಬಂದು ನೋಡಿ ಅಂತ ಹೇಳಿ ನಮ್ಮ ಅಣ್ಣವರ ಮೊಮ್ಮಗ ಪ್ರೀತಿಯಿಂದ ಕರೀರಿ ಸರ್. ಎಲ್ಲರೂ ಪ್ರೀತಿಯಿಂದನೇ ಕರೆಯೋದು. ಬಟ್ ಏನಂದರೆ ಹೌದು, ನೀವು ನಮ್ಮ ಸಿನಿಮಾ ಬಂದು ನೋಡಬೇಕು. ಯಾಕಂದರೆ ಇದೊಂದು ಬೇರೆ ಪ್ರಪಂಚಕ್ಕಂತೂ 100% ಕರ್ಕೊಂಡು ಹೋಗುತ್ತೆ. ಆಮೇಲೆ ಮ್ಯೂಸಿಕಲಿ ಆಗಿರ್ಬೋದು, ಇಮೋಷ್ನಲಿ ಆಗಿರ್ಬೋದು, ಆಮೇಲೆ ಡೈಲಾಗ್ಸ್ ಮೂಲಕ. ಆಮೇಲೆ ಇದನ್ನು ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸಲ್ಲೇ ನಿಮಗೆ ಅದು ಕಂಪ್ಲೀಟಾಗಿ 100% ಅನ್ಸೋದು ಗ್ರಾಮಾಯಣ. ನೀವು ಬೇರೆ ಕಡೆ ನೋಡೋಕ್ಕಿಂತ ಆ ಥಿಯೇಟ್ರಲ್ಲಿ ಆಮೇಲೆ ಜನರ ಮಧ್ಯ ನೋಡಿದಾಗಲೇ ಅದು ತುಂಬ ಅಥೆಂಟಿಕ್ಕಾಗಿ ಅನ್ಸೋದು. ಆಮೇಲೆ ಏನೇ ಆದ್ರೂ ಒಂದ್ಸಲಿ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಿಮ್ಮ ಹಳ್ಳಿ ಜ್ಞಾಪಕಕ್ಕೆ ಬಂದೇ ಬರುತ್ತೆ. ಒಂದ್ಸಲಿ ಹೋಗಿ ಹಳ್ಳಿಗೆ ಒಂದು ವಿಸಿಟ್ ಹಾಕೋಣ ಅಂತ ಅನ್ಸುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸಿನಿಮಾಗೆ ಒಂದು ವಿಸಿಟ್ ಹಾಕಿ ಆಮೇಲೆ ನಿಮ್ಮ ಹಳ್ಳಿಗೆ ವಿಸಿಟ್ ಹಾಕಿ ಅಂತ ಹೇಳ್ತೀನಿ. ಅಪ್ಪು ಸರ್ ಮಕ್ಕಳು ಕೂಡ ಸಿನಿಮಾ ನೋಡೋರು ಏನಂದ್ರು ಸರ್? ನಾನು ನೋಡಿದೆ ಅದು ವಿಜುವಲ್ ಎಲ್ಲ, ಅವ್ರು ಬಂದು ಹಗ್ ಮಾಡ್ಕೊಂಡಿದ್ದವರು. ಸೊ ಸಣ್ಣವಳೆಲ್ಲ ಅವ್ರು ಏನಂದ್ರು ಸರ್? ಏನು ಅವ್ರದ್ದು ರಿವ್ಯೂ ಹೇಗಿತ್ತು ಅಂತ ಹೇಳಿ? ಅವ್ರು ಇನಿಷಿಯಲಿ ಎಲ್ಲ ಕರೆಕ್ಟ್, ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಈಗ ವಾಪಸ್ ಮನೆಗೆ ಹೋದ್ಮೇಲೆ ನೋಡಬೇಕು ಏನೇನು ಹೇಳ್ತಾರೆ, ಎಲ್ಲ ಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೂ ಆ್ಯಂಡ್ ಗ್ರಾಮಾಯಣ ಸಿನಿಮಾಗೂ ಆಲ್ ದಿ ಬೆಸ್ಟ್. 100% ಜನ ಇದನ್ನು ಸ್ವೀಕಾರ ಮಾಡಿ ಒಪ್ಕೊಳ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.